ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ಮಗನ ಬರ್ಡೇ ಅಲ್ವಾ, ಅವ್ನು ಎಬ್ಬಿಸ್ಬಿಟ್ಟು ನೋಡೋಣ ಏನು ಮಾಡ್ತಾಯಿದ್ದಾನೆ ಅಂತ. ಅವ್ನು ಎದ್ದಿದ್ದ, ಅವ್ನು ಎತ್ಕೊಂಡು ಒಂಚೂರು ಆಟ ಆಡಿಸ್ಕೊಂಡು ಕರ್ಕೊಂಡು ಅವ್ನಿಗೆ ಒಂಚೂರು ಹಾಲು ಕೊಟ್ಟೆ. ಸೊ ಹಾಗಾಗಿ ಹೊರಗೆ ನೋಡ್ತಾ ಇದ್ದೆ, ಮಳೆ ಎಲ್ಲ ಬರ್ತಾಯಿತ್ತು. ಹಾಗೆ ಒಂದು ಹೊಸ ಟ್ರೀ ನಡ್ಕೊಂಡ್ಬಿಟ್ಟಿದೆ. ಇದು ವುಡ್ ಆ್ಯಪಲ್ ಅಂತ ಇರುತ್ತಲ್ಲ, ಅದು ಅವಲಕ್ಕಿ ಫ್ರೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಅವಲಕ್ಕಿ ಫ್ರೈ ಮಾಡಿಕೊಂಡೆ. ಅವಲಕ್ಕಿ ಎಲ್ಲ ತಿಂದ್ಕೊಂಡು ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಚಾನಕ್ಕಾಗಿ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರು ಮಾತ್ರ ಕೇಕ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು. ನಾವು ಡೆಕೋರೇಷನ್ ನಡೆಸಿದ್ವಿ ಅಂತ. ಆ ಥರ ಏನು ಡೆಕೋರೇಷನ್ ಏನು ಮಾಡಲಿಲ್ಲ. ಸ್ವಲ್ಪ ಪರವಾಗಿಲ್ಲ, ಮೀಡಿಯಮ್ ಆಗಿ ಆಚರಿಸಿದ್ವಿ. ಈ ಸಲ ಫಸ್ಟ್ ಬರ್ಡೇ ಜೋರು ಮಾಡಬೇಕಂತ ಏನೇನೋ ಅಂದ್ಕೊಂಡಿದ್ವಿ. ಸಣ್ಣ ಪುಟ್ಟ ಕಾರಣಾಂತರವಾಗಿ ಅಂತ ಬರೀ ಜೋರು ಆಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದ್ರಾಯಿತು ಬರ್ಡೇ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ನನ್ನ ಮಗ ಬರ್ಡೇ ಸ್ಟಾರ್ಟ್ ಆಗಬೇಕು. ನನ್ನ ಮಗ ಬರ್ತಾಯಿದ್ದಾನೆ ನೋಡಿ. ಅವನು ಹೇಳ್ತಿದ್ದಾನೆ, ಅಮ್ಮ ನನ್ನ ಫೋಟೋ ಮಾತ್ರ ತೆಗಿ, ಅವನು ಬೇಡ ಅಂತ ಹೇಳ್ತಿದ್ದಾನೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಸೈಡೆಲ್ಲ ಫಸ್ಟು ಆರತಿ ಬೆಳಗ್ತಾರೆ, ಆಮೇಲೆ ಕೇಕೆಲ್ಲ ಕಟ್ ಮಾಡ್ತಾರೆ. ನಾವು ಆರತಿ ಫಸ್ಟ್ ಬೆಳಗಿದ್ದೆ, ನನ್ನದು ರೆಕಾರ್ಡ್ ಆಗಿಲ್ಲ. ಆಮೇಲೆ ಹೇಳ್ತೆ ರೆಕಾರ್ಡ್ ಮಾಡ್ಕೊಳ್ಳೋಣ, ಯೂಟ್ಯೂಬಲ್ಲಿ ಹಾಕಿದ್ರೈತೆ ಅಂತ ಅಂದ್ಕೊಂಡು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡ್ವಿ. ಇವರು ನಮ್ಮ ಅತ್ತೆ, ನಮ್ಮ ಯಜಮಾನ್ರ ತಾಯಿ. ಇದೆಲ್ಲ ಆದಮೇಲೆ ನಾವು ಮತ್ತೆ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಮಾಡೋ ವಿಡಿಯೋನು ಮಾಡ್ಕೊಂಡ್ವಿ. ನೋಡಿ ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ. ಚಿಕ್ಕವನು ಅಳ್ತಾನೆ, ದೊಡ್ಡವನು ಕೇಕ್ ಆಟ ಮಾಡ್ತಾನೆ. ನೋಡಿ ಹೇಗಿದೆ, ಕ್ಯೂಟ್ ಫ್ಯಾಮಿಲಿ ಅಲ್ವಾ. ನಮ್ಮ ಫ್ಯಾಮಿಲಿ ಬೆಳೆಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ನಾನು ಚಿಕ್ಕವನು ಸುಮ್ಮನೆ ತಿಂತಾ ಇದ್ದಾನೆ, ದೊಡ್ಡವನು ತಿನ್ನಲ್ಲ, ಆಟ ಮಾಡ್ತಾನೆ. ನೋಡಿ ಎಷ್ಟು ಆಟ ಮಾಡ್ತಾಯಿದ್ದಾನೆ. ಬೈತಾ ಇದ್ದೀನಿ ಆದರೂ ಕೇಳ್ತಾನೆ ಇಲ್ಲ ಅವನು. ಎಲ್ಲರೂ ತಿನ್ನಿಸಿ ಹೋಗ್ಬಿಟ್ರು ನೋಡಿ. ಅಲ್ಲಿ ಸೈಡಲ್ಲಿ ನಮ್ಮ ಅತ್ತೆ ಬಂದು ನಾನೀಗ ತಿನ್ನಿಸ್ತಾ ಇದ್ರು ಅವರು. ಅವನು ಸುಮ್ಮನೆ ತಿನ್ನೋದು ಫ್ರೆಂಡ್ಸ್. ಚಿಕ್ಕವನು ಪರವಾಗಿಲ್ಲ, ದೊಡ್ಡವನೇ ತುಂಬ ಹಠಮಾರಿ ಆಗಿದ್ದಾನೆ ಇವಾಗ. ಅವ್ರ ಪಪ್ಪನ ಮಾತು ಕೇಳ್ತಾನೆ ಒಂದೊಂದ್ಸಲ ಕೇಳೋದಿಲ್ಲ. ಅಷ್ಟಾದರೂ ಚಿಕ್ಕವನು ಆಟ ಮಾಡ್ತಾಯಿದ್ದ. ಲಾಸ್ಟಿಗೆ ಏನಕ್ಕೋ ಅವನು ನಿಂದಿಸ್ಕೊಳ್ತಾನೆ. ಇವರು ಮತ್ತೆ ಮಾತು ಕೇಳಲಿಲ್ಲ ಅವನು. ಇಲ್ಲಿ ಬಿಡು ಅಂತ ಶಾರ್ಟ್ ಆಗಿ ಸ್ವೀಟ್ ಮಾಡಿದ್ವಿ. ಹೇಗಿತ್ತು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಯರ್ ತುಂಬ ಜೋರು ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಜಾಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.